ನೀವು ಕೂಡ ಯೂಟ್ಯೂಬನ್ನು ಮಾಡಿದರೆ 2026ರಲ್ಲಿ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಹಂಗೆ ಸುಮ್ಮನೆ ಕೊಟ್ಬಿಡಲ್ಲ ಯೂಟ್ಯೂಬರು. ಅದಕ್ಕೆ ಅದರದೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಯೂಟ್ಯೂಬರ್ ಕೊಡುವಂಥದ್ದು. ಎಲ್ಲನೂ ಕೂಡ ಹೇಳ್ತೀನಿ, ಪಿನ್ ಟು ಪಿನ್ ಎಲ್ಲವನ್ನು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬರಬೇಕು ಅಂತಂದರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಯೂಟ್ಯೂಬ್ ಫಸ್ಟ್ ಪೇಮೆಂಟ್. ಓಕೆ, ಸೊ ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ನೀವು ಫಸ್ಟ್ ಪೇಮೆಂಟ್ನ ತಗೊಳ್ಬೇಕು ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಮಾನಿಟೈಸ್ ಮಾಡ್ಕೋಬೇಕು. ಓಕೆ, ಸೊ ಮಾನಿಟೈಸ್ ಮಾಡಿಕೊಂಡ್ರೆ ಸೊ ನಿಮಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರೋದು. ಈ ಮಾನಿಟೈಸ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ಆ್ಯಂಡ್ ಅದರ ಜೊತೆಗೆ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಇವೆರಡನ್ನೂ ಕೂಡ ನೀವು ಲಾಸ್ಟ್ 365 ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಆಗ ನೀವು ನಿಮ್ಮ ಒಂದು ಚಾನಲ್ನ ನೀವೇನು ಮಾಡ್ಬೋದು, ಮಾನಿಟೈಸ್ ಮಾಡ್ಕೋಬೋದು. ಇದು ನೀವು ಲಾಂಗ್ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದ್ರು ಲಾಂಗ್ ವೀಡಿಯೋಸ್ ಮಾಡಲ್ಲ, ನಾನು ಶಾರ್ಟ್ಸ್ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಅಂಥವ್ರಿಗೆ, ಶಾರ್ಟ್ಸ್ ಮಾಡೋರಿಗೆ ಸೊ ನೀವು ಇದಕ್ಕೂ ಕೂಡ 1,000 ಸಬ್ಸ್ಕ್ರೈಬರ್ಸ್ನ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಪ್ಲಸ್ ನೀವು 10 ಮಿಲಿಯನ್ ವ್ಯೂಸನ್ನು ನೀವು 90 ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ಇದು ಶಾರ್ಟ್ಸಲ್ಲಿ. ಇವೆರಡರಲ್ಲಿ ಯಾವುದಾದ್ರೂ ಮಾಡ್ಬೋದು, ಇಲ್ಲ ಇದಾದರೂ ಮಾಡಿ, ಇಲ್ಲ ಇದಾದರೂ ಮಾಡಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಸೊ ನೀವು ಯೂಟ್ಯೂಬ್ ಮಾನಿಟೈಸೇಷನ್ನ ಸೊ ನೀವು ನಿಮ್ಮ ಒಂದು ಚಾನಲ್ಗೆ ಎನೇಬಲ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಎನೇಬಲ್ ಆಯಿತು ಅಂತಂದರೆ ನಿಮಗೆ ಆವಾಗ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ನಿಮ್ಮ ವೀಡಿಯೋಗಳಿಗೆ ಆ್ಯಡ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ಡಾಲರ್ಸ್ ಅರ್ನ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಫಸ್ಟ್ ಪೇಮೆಂಟ್ ಯಾವಾಗ ಬಂದುಬಿಡುತ್ತೆ? ಸೊ ಫಸ್ಟ್ ಪೇಮೆಂಟ್ ಈಗ ಎಕ್ಸಾಂಪಲ್ ಇವಾಗ ಇದೆಲ್ಲ ಎನೇಬಲ್ ಆದಮೇಲೆ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಈಗ ಒಂದಷ್ಟು ದುಡ್ಡು ಬರ್ತಾ ಇರುತ್ತೆ, 10 ರೂಪಾಯಿ 20 ರೂಪಾಯಿ ಈ ಥರ ಬರ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆ ಡೈರೆಕ್ಟಾಗಿ ಫಸ್ಟ್ ಪೇಮೆಂಟಲ್ಲಿ ಬಂದುಬಿಡುತ್ತಾ? ಇಲ್ಲ. ಯೂಟ್ಯೂಬರು ಅದಕ್ಕೆ ಒಂದು ರೂಲ್ಸ್ ಇಟ್ಕೊಂಡಿದ್ದಾರೆ. ಏನು ಅಂತಂದರೆ, ನೀವು ಯಾವಾಗ ನಿಮ್ಮ ಒಂದು ಚಾನಲಲ್ಲಿ $100 ನೀವು ಕಂಪ್ಲೀಟ್ ಮಾಡ್ತಿರೋ ಆವಾಗ ಮಾತ್ರ ನಿಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಆಗುವಂಥದ್ದು ಫಸ್ಟ್ ಪೇಮೆಂಟ್. ಓಕೆ, ಸೊ ನೀವು ಪ್ರತಿ ತಿಂಗಳು ನೀವು ಮಿನಿಮಮ್ ಇಲ್ಲ ಅಂದರೂ ಕೂಡ ಸೊ ನೀವು ಎಷ್ಟಾದರೂ ದುಡಿತಾರೆ, ಒಟ್ಟಿನಲ್ಲಿ ಟೋಟಲ್ ಬಂದು $100 ಆಗಿರಬೇಕು. ಓಕೆ, ಈಗ ಎಕ್ಸಾಂಪಲ್ ಈ ಮಂತಲ್ಲಿ ಒಂದು $50 ದುಡಿದ್ರೆ ಸೊ ಆ ದುಡ್ಡು ನಿಮಗೆ ಫಸ್ಟ್ ಪೇಮೆಂಟ್ ಅವ್ರು ಕೊಡೋದಿಲ್ಲ. ಇನ್ನೂ $50 ಬ್ಯಾಲೆನ್ಸ್ ಇರೋದ್ರಿಂದ ಸೊ ನೀವು ಇನ್ನೂ $50 ಯಾವ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀರಾ ಆ ತಿಂಗಳಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ಎರಡನ್ನೂ ಕೂಡ ಸೇರಿಸಿ ಒಟ್ಟಿಗೆ ಪೇಮೆಂಟ್ನ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಪೇಮೆಂಟನ್ನು ಅವರು ಇದೇ ಥರನೇ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಬರೋವಂಥ ಪೇಮೆಂಟ್ಸ್ಗಳು ಕೂಡ ಹಂಗೆ ಇರ್ತವೆ. ಸೊ ಮಿನಿಮಮ್ ನೀವು $100 ಕಂಪ್ಲೀಟ್ ಮಾಡಲೇಬೇಕು. ಅದ್ರ ಒಳಗಡೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಎತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆ್ಯಂಡ್ ಫಸ್ಟ್ ಪೇಮೆಂಟ್ ಆಗೋದಕ್ಕೆ ಡೇಟು ಕೂಡ ಇದೆ. ಡೇಟ್ ಯಾವಾಗ ಅಂತಂದರೆ ಸೊ ನೀವು ಯಾವಾಗ $100 ನೀವು ಕಂಪ್ಲೀಟ್ ಮಾಡ್ತಿರೋ ಆಗ ಸೊ ಅವರು ಆ ಮಂತಲ್ಲಿ 21ನೇ ತಾರೀಕು 21ಗೆ ಪೇಮೆಂಟ್ನ ಮಾಡ್ತಾರೆ. ಓಕೆ, ಸೊ ಇದು ಯೂಟ್ಯೂಬ್ ಪೇಮೆಂಟ್ ಡೇಟ್ ಎವ್ರಿ ಯೂಟ್ಯೂಬರ್ಸ್ಗಳಿಗೂ ಸೇಮ್ ಇದೇ ಇರುತ್ತೆ. ಯಾವಾಗ $100 ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಅವತ್ತು 21ನೇ ತಾರೀಕು ಅಮೌಂಟನ್ನು ಸೆಂಡ್ ಮಾಡ್ತಾರೆ ಯೂಟ್ಯೂಬರು. ಓಕೆ, ಸೊ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬರಬೇಕು ಅಂದರೆ $100 ಕಂಪ್ಲೀಟ್ ಆಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಪೇಮೆಂಟ್ ಡೇಟ್ ಬಂದು 21st ಯೂಟ್ಯೂಬ್ ಸ್ಯಾಲ್ರಿ ಡೇಟು. ಓಕೆ, ಎಲ್ಲ ಯೂಟ್ಯೂಬರ್ಸ್ಗೂ 21st ಸ್ಯಾಲ್ರಿ ಡೇಟ್ ಆಗಿರುತ್ತೆ. ಸೊ 21st ಟ್ರಾನ್ಸ್ಫರ್ ಮಾಡ್ತಾರೆ, ಬಟ್ ಅದು ಕ್ರೆಡಿಟ್ ಆಗೋದಕ್ಕೆ 3 to 4 ಡೇಸ್ ತಗೊಳುತ್ತೆ. ಒಂದು 26 ಒಳಗಡೆ ನಿಮಗೆ ಯೂಟ್ಯೂಬ್ ಪೇಮೆಂಟು ಬಂದಿರುತ್ತೆ. ಸೊ ಈ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಫಸ್ಟ್ ಪೇಮೆಂಟ್ ಬರಬೇಕು ಅಂತಂದರೆ. ಇದು ಮೊದಲಿಂದನೂ ಹಂಗೆ ಇರೋದು, ಇವಾಗಲೂ ಕೂಡ ಹಂಗೆ ಇರೋದು. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.